ಮತ್ತು ಅವರ ಅಧಿಕಾರಿಗಳು ನಮ್ಮನ್ನೆಲ್ಲ ಕಡೆ ಬಂಧಿಸಿದ್ದಾರೆ. ಬಹುಶಃ ನಾನು ಇಲ್ಲಿವರೆಗೆ ಇಂಥ ಒಂದು ಪರಿಸ್ಥಿತಿಯನ್ನು ನಾನು ನೋಡಿರಲಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಪರ ಸಂಘಟನೆಗಳಿದ್ದಾವೋ ಎಲ್ಲ ನಾಯಕರಿಗೂ ಕೂಡ ನೋಟಿಸ್ಗಳನ್ನು ಜಾರಿ ಮಾಡೋದ್ರ ಮೂಲಕ ಹೇಳಿದ್ದಾರೆ. ಏನು ಸುಪ್ರೀಂ ಕೋರ್ಟ್ ಹೇಳಿದೆ, ಹೌದು ಕರ್ನಾಟಕ ಬಂದ್ ಮಾಡಬಾರ್ದು, ಯಾವುದೇ ಬಂದ್ಗಳಿಗೆ ಕರೆ ಕೊಡಬಾರ್ದು ಯಾರು ಅಂತ ಹೇಳ್ಬಿಟ್ಟು. ಯಾರು ಮಾಡಿಲ್ವಾ? ಮೊನ್ನೆ ಆಲ್ ಇಂಡಿಯಾ ಲೆವೆಲಲ್ಲಿ ಇಂಡಿಯಾ ಬಂದ್ ಮಾಡಲಿಲ್ವಾ? ಅವತ್ತು ಎಲ್ಲೋಗಿತ್ತು ಪೊಲೀಸ್ ಇಲಾಖೆ? ಇವತ್ತು ನಮ್ಮನ್ನು ಕೇಳ್ತಾ ಇದ್ದೀರಾ? ನಾವು ಮಾಡ್ತಾ ಇರೋದು ಈ ನೆಲ ಜಲ ಭಾಷೆ ವಿಷಯ ಇಟ್ಕೊಂಡು, ಕನ್ನಡಿಗರ ಸಮಸ್ಯೆ ಇಟ್ಕೊಂಡು. ನೀವು ಮಾಡಿ ಹೇಳಿ, ನೀವು ಬೆಳಗಾಂನಲ್ಲಿ ಹೇಳಿ ಯಾರು ಏನು ಮಾಡ್ತಾ ಇದ್ದಾರೋ ಕನ್ನಡಿಗರ ಮೇಲೆ ಅಂಥವ್ರನ್ನ ಮುಲಾಜಿಲ್ದ ಗಡಿಪಾರು ಮಾಡಿ ಅಂತ ಹೇಳಿ ನೋಡೋಣ, ಆಗುತ್ತಾ? ಇವತ್ತು ನಮ್ಮ ಮೇಲೆ ಗೂಬೆ ಕೊರಿಸೋಂಥ ಕೆಲಸ ಮಾಡ್ತಾ ಇದ್ದೀರಾ ನೀವು. ಆಗಲಿ ಏನೇ ಆಗಲಿ, ಕನ್ನಡ ಪರ ಹೋರಾಟಗಾರರು ಇವತ್ತಿಗೂ ಕೂಡ ಬೆಂಬೆಡದೆ ಈ ಒಂದು ಬಂಧನ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನಾವು ಕರೆ ಕೊಟ್ಟಿದ್ದೀವಿ. ಇದು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಆಯಿತು. ಅದಕ್ಕೆ ನೀವೇ ಕಾರಣ. ಮಾಧ್ಯಮದ ಮಿತ್ರರು ಅಷ್ಟೊಂದು ಪ್ರಚಾರವನ್ನು ಕೊಟ್ಟು ಇವತ್ತು ಈ ಬಂಧನ ಈ ಮಟ್ಟದಲ್ಲಿ, ಯಾಕೆ ಅಂತ ಹೇಳಿದ್ರೆ ಅಸೆಂಬ್ಲಿ ಲೆವೆಲಲ್ಲಿ ಬಂದ್ ಬಗ್ಗೆ ಮಾತನಾಡಿದ್ರೆ ಕನ್ನಡ ಪರ ಹೋರಾಟಗಾರರು ಕೊಟ್ಟಿದ್ದಾರೆ. ನಮಗೇನಾದ್ರು ಅಧಿಕಾರ ಇದೆಯಾ? ನಮ್ಗೆ ಅಧಿಕಾರ ಇದ್ದಿದ್ದರೆ ಅದು ಬೇರೆ ವಿಷಯ ಆಗ್ತಿತ್ತು ಬಿಡಿ. ಅದಾಗಲ್ಲ. ಏನೇ ಆಗಲಿ, ನಾವು ಕರೆ ಕೊಟ್ಟಿರೋ ಬಂದ್ ಯಶಸ್ವಿಗೆ ನನ್ನ ಜನ ಬೆಂಬಲ ಕೊಟ್ಟಿದ್ದಾರೆ. ಅವರಿಗೆ ಸಂಪೂರ್ಣವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ದಯಮಾಡಿ ಹೇಳ್ತೀನಿ, ಈಗ ಒಂದು ಕೆಲಸ ಮಾಡಿ, ನೀವು ಈ ಕನ್ನಡ ಪರ ಹೋರಾಟಗಾರರು ಯಾವುದೂ ಮಾಡಲ್ಲ, ಬಿಟ್ಬಿಡ್ತೀವಿ. ನೀವೊಂದು ಕೆಲಸ ಮಾಡಿ, ಕನ್ನಡ ಉದ್ಧಾರ ಮಾಡ್ತೀನಿ ಅಂತ ಹೇಳಿ, MES ನಿಷೇಧ ಮಾಡ್ತೀನಿ ಅಂತ ಹೇಳಿ, ಮಹದಾಯಿ ಯೋಜನೆಯನ್ನು ಜಾರಿ ತರ್ತೀನಿ ಅಂತ ಹೇಳಿ, ಇಲ್ಲ ನಾನು ಅಧಿಕಾರ ಬಿಟ್ಬಿಡ್ತೀನಿ, ಒಂದು ಗಡುವು ಕೊಡಲಿ, 3 ತಿಂಗಳು 6 ತಿಂಗಳು. ಈ 6 ತಿಂಗಳಲ್ಲಿ ಈ ಮಹದಾಯಿ ಯೋಜನೆಯನ್ನು ತರದೆ ಹೋದರೆ ನನ್ನ ಅಧಿಕಾರವನ್ನು ತ್ಯಾಗ ಮಾಡ್ತೀನಿ ಅನ್ನೋ ಹೇಳೋ ಧೈರ್ಯ ಇದೆಯಾ ಯಾರಿಗಾದ್ರು? ಅದನ್ನು ಹೇಳಿ ನೋಡೋಣ. ನಾವು ನಿಮ್ಮ ಪರವಾಗಿ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಇಲ್ಲಿ 4 ಜಿಲ್ಲೆಗಳು ನೀರಿಗೆ ಹಾಹಾಕಾರ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಬಾಯಿ ಬಿಡ್ಕೋತಾವ್ರೆ ನೀರಿಗೋಸ್ಕರ. ಆ ಗೋವಾ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಕರೆಸಿ ಮಾತನಾಡುವಂಥ ಶಕ್ತಿ ನಿಮಗಿಲ್ಲ ಕೇಂದ್ರ ಸರ್ಕಾರಕ್ಕೆ. ಮೋದಿಯವರೇ, ಎಷ್ಟು ದಿನ ಕರ್ನಾಟಕವನ್ನು ಕಡೆಗಣಿಸ್ತೀರಾ? ಸಂಸದರು ಏನು ಮಾಡ್ತಾ ಇದ್ದೀರಾ ನೀವು? ನಾಚಿಕೆ ಆಗಲ್ವಾ? ವಿರೋಧ ಪಕ್ಷದ ನಾಯಕರಿಗೆ ನಾಚಿಕೆ ಆಗಲ್ವಾ ನಿಮಗೆ? ನಾಡಿನ ಸಮಸ್ಯೆಯನ್ನು ಕುರಿತು ಕೇಂದ್ರದ ಗಮನವನ್ನು ಸೆಳೆಯೋದಕ್ಕೆ ನಿಮಗೆ ತಾಕತ್ತಿಲ್ಲ, ದಮ್ಮಿಲ್ಲ ಅಂದಮೇಲೆ ಇವತ್ತು ಯಾವುದೋ ಒಂದು ಪೆನ್ ಡ್ರೈವ್ ಇಟ್ಕೊಂಡು ನಾಚಿಕೆ ಆಗಲ್ವಾ ನಿಮಗೆ? ಮಾಡೋರ್ಗೂ ನಾಚಿಕೆ ಆಗಲ್ವಾ? ಅಧಿಕಾರಕ್ಕೋಸ್ಕರ ಏನೇನೆಲ್ಲ ಮಾಡ್ತಾ ಇದ್ದೀರಾ? ಈ ನಾಡಿಗೋಸ್ಕರ ಏನಾದ್ರು ಮಾಡಿದ್ರ ನೀವು? ನಿಮ್ಮ ಅಧಿಕಾರ ತೆವಲಿಗೋಸ್ಕರ ಇವತ್ತು ಈ ಪೆನ್ ಡ್ರೈವ್ ಮಗದೊಂದು ಇಟ್ಕೊಂಡು ಮಾಡ್ತಾ ಇದ್ದೀರಲ್ಲ. ಈ ನಾಡಿಗೆ, ಈ ಭಾಷೆಗೆ, ಇಲ್ಲಿಯ ಕನ್ನಡಿಗರ ಬಗ್ಗೆ ನಿಮ್ಗೇನಾದರೂ ಕಾಳಜಿ ಇದೆಯಾ? ಯಾಕೆ ಮಾಡಿದ್ರಿ? ಮರಾಠಿಗರ ಅಭಿವೃದ್ಧಿ ಕಾರ್ಯವನ್ನು ಯಾತಕ್ಕೆ ಮಾಡಿದ್ರಿ? ಯಾವ ಉದ್ದೇಶಕ್ಕೆ ಮಾಡಿದ್ರಿ? ಯಾರು ದುಡ್ಡದು? ಅಷ್ಟಿದ್ರೂ ಕೂಡ ಅವರು ಇವತ್ತು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾವ್ರೆ, ಚಾಲಕರ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ. ಇದನ್ನೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ತೀರಲ್ಲ ನೀವು ಗಂಡಸ್ರ? ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಆಗಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ಅದೇನೇ ಆಗಲಿ. ಯಾಕೆ ಅಂತ ಹೇಳಿದ್ರೆ ಅಧಿಕಾರ ಇದ್ದರೆ ತೋರಿಸ್ತಿದ್ದು, ಆದರೆ ನಿಮ್ಮಲ್ಲಿ ಅಧಿಕಾರ ಇದೆ, ನೀವು ತೋರಿಸ್ತಾ ಇದ್ದೀರಾ. ತೋರಿಸಿ ಕನ್ನಡ ಪರ ಸಂಘಟನೆಯ ಶಕ್ತಿಗಳನ್ನು ಯಾವುದೇ ಕಾರಣದಲ್ಲೂ ನಿಮ್ಮಿಂದ ಯಾವ ಭಾಷೆ ಉದ್ಧಾರ ಆಗಿದೆ ರೀ? ಎಲ್ಲ ಪಕ್ಷನ ಕೇಳ್ತೀನಿ ನಾನು. ನಿಮ್ಮಿಂದ ಈ ಭಾಷೆ ಉದ್ಧಾರ ಆಗಿದೆಯಾ? ಇವತ್ತೇನಾದರೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉದ್ಧಾರ ಆಗಿದ್ದರೆ ಅದು ಕನ್ನಡ ಪರ ಹೋರಾಟಗಾರರಿಂದ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದರಲ್ಲಿ ವಾಟಾಳ್ ನಾಗರಾಜ್ರವರು, ಅವರ ವಯಸ್ಸು, ಅವರ ಶಕ್ತಿ ಏನಿದೆ, 5 ಬಾರಿ ಶಾಸಕರಾಗಿ ಇವತ್ತು ಯಾವುದೇ ಪಕ್ಷಾತೀತವಾಗಿ ಅವರು ಒಬ್ಬಂಟಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ.